ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಒಬ್ಬ ವ್ಯಕ್ತಿ ತುಂಬ ಕಷ್ಟಪಡ್ತಿದ್ದಾನೆ ಅಂತಂದರೆ ಅವ್ರ ಜೊತೆ ರಾಯರು ಇಲ್ಲ ಅಂತ ಅಲ್ಲ, ಖಂಡಿತ ಅಂಥವ್ರ ಜೊತೆ ರಾಯರು ಇದ್ದೇ ಇರ್ತಾರೆ. ಯಾಕೆ ಅಂತಂದರೆ ಅವರು ಪರೀಕ್ಷೆ ಮಾಡಿ ನೋಡ್ತಾರೆ ರಾಯರು. ನಾನು ಕಷ್ಟ ಕೊಟ್ಟರೆ ಇವರು ಎಷ್ಟು ತಡ್ಕೋತಾರೆ ಇವರು ಅನ್ನೋದನ್ನು ರಾಯರು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿನೇ ಅವರು ಕೊಡೋದು. ಏಕೆ ಅಂತಂದರೆ ರಾಯರ ಅನುಗ್ರಹ ನಮಗೆ ಬೇಗ ಸಿಕ್ತು ಅಂತಂದರೆ ಅದು ನಾವು ಮಾಡಿದ್ದು ಪುಣ್ಯ ಫಲ ಅಂತ. ನಾವು ಪೂಜೆ ಮಾಡಿದ್ರು ರಾಯರದು ಕರುಣೆ ಅನ್ನೋದು ಅನುಗ್ರಹ ಅನ್ನೋದು ನಮಗಿನ್ನೂ ಆಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ರಾಯರು ವೆಯ್ಟ್ ಮಾಡಿಸ್ತಿದ್ದಾರೆ. ನೀವು ಇನ್ನೂ ಕಾಯಿ, ಇನ್ನೂ ನಿನಗೆ ಒಳ್ಳೆಯದಾಗೋ ಯೋಗ ಇನ್ನೂ ಬಂದಿಲ್ಲ, ಸ್ವಲ್ಪ ದಿನ ಕಾಯಿ ಅಂತ ರಾಯರು ಅನುಗ್ರಹ ಅನ್ನೋದನ್ನ ಲೇಟ್ ಮಾಡ್ತಾರೆ. ನೋಡಿ, ನೀವು ಅಂಥವ್ರು ನೋಡಿ ಬೇರೆ ಜನಗಳ ಮುಂದೆ ನಮ್ಗೆ ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತ ನಿಮ್ಮ ಪಾಲಿಗೆ ರಾಯರು ಇದ್ದೇ ಇರ್ತಾರೆ. ನೀವು ಮೊದಲಿಂದ ಅಂದ್ಕೊಂಡಿರೋದೇ ಇಲ್ಲ ನಾವು ಮಂತ್ರಾಲಯಕ್ಕೆ ಹೋಗಬೇಕು, ರಾಯರ ಮಠಕ್ಕೆ ಹೋಗಬೇಕು, ರಾಯರನ್ನ ಪೂಜೆ ಮಾಡಬೇಕು ಅಂತ. ಆದರೆ ಯಾರ್ದೋ ಮುಖಾಂತರ ಮನೆಗೆ ಒಂದು ಮಂತ್ರಾಕ್ಷತೆ ಬರೋದಾಗಿರ್ಬೋದು, ಇಲ್ಲ ಯಾರ್ದೋ ಮುಖಾಂತರ ನೀವು ಒಂದು ರಾಯರ ಮಠಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಯಾರ್ದೋ ಮುಖಾಂತರ ನೀವು ಒಂದು ಮಂತ್ರಾಲಯ ನಮ್ಮ ಅಪ್ಪನ ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗಿರ್ಬೋದು, ಇದೆಲ್ಲ ರಾಯರು ನಿಮ್ಮನ್ನು ಕರೆಸ್ಕೊಳ್ಳೋದಕ್ಕೆ ಕೊಡ್ತಾರೋ ಸೂಚನೆಗಳು. ನಿನಗೆ ಯೋಗ ಬಂದಿದೆ, ಬಾ ನೀನು, ನಿನಗೆ ನನ್ನ ಅನುಗ್ರಹ ನೀನು ಕಾದಿದೆ, ಬಾ ನೀನು ಅಂತ ರಾಯರು ಕರೆಸ್ಕೋತಾರೆ. ಏಕಾಏಕಿ ಎಲ್ಲರೂ ಅಷ್ಟೇ ರಾಯರು ಅವ್ರ ಸನ್ನಿಧಾನಕ್ಕೆ ಕರೆಸ್ಕೊಳ್ಳೋದಿಲ್ಲ. ಯಾರಿಗೆ ಅವ್ರ ಮೇಲೆ ಕರುಣೆ ಇರುತ್ತೆ, ರಾಯರು ಯಾರನ್ನು ತಟ್ಟಂತ ಕರೆಸ್ಕೋತಾರೆ, ಅವರು ಕೆಲವು ಜನನ ಆಯ್ಕೆ ಮಾಡ್ಕೋತಾರೆ. ಅಂಥವ್ರಿಗೆ ಒಳ್ಳೇದು ಮಾಡ್ತಾರೆ ರಾಯರು ಅಂತಲ್ಲ, ಎಲ್ಲರೂ ಹೃದಯದಲ್ಲೂ ಇರ್ತಾರೆ, ಎಲ್ಲರ ಮನಸ್ಸಲ್ಲೂ ಇರ್ತಾರೆ. ರಾಯರು ಡೈರೆಕ್ಟಾಗಿ ನಮ್ಮ ಎದುರುಗಡೆ ಬಂದು ನಮಗೆ ಸಹಾಯ ಮಾಡೋದಿಲ್ಲ, ಬೇರೆ ಒಬ್ಬರು ಮುಖಾಂತರನಾದರೂ ಹೇಳಿಸ್ತಾರೆ ರಾಯರು. ಈ ಥರ ರಾಯರು ಮಠಕ್ಕೆ ಹೋಗಿ ರಾಯರು ಪೂಜೆ ಮಾಡಿ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀವಿ, ತಗೊಳ್ಳಿ ಮಂತ್ರಾಕ್ಷತೆ ಅಂತ ಕೊಡ್ತಾರೆ. ಏಕೆ ಅಂತಂದರೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ರಾಯರು ಪೂಜೆ ನಾನು ಮಾಡೋದಕ್ಕೆ ಮುಂಚೆ ರಾಯರು ಯಾರು ಏನು ಅಂತ ನನಗೆ ಗೊತ್ತಿರಲೇ ಇಲ್ಲ. ರಾಯರು ಪೂಜೆ ಮಾಡೋದಕ್ಕೆ ಮುಂಚೆ ನನಗೆ ಇಲ್ಲಿ ಒಬ್ಬರು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀವಿ, ಮಂತ್ರಾಕ್ಷತೆ ತಗೋ, ಇದನ್ನು ಮನೇಲಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಯಾರೋ ಒಬ್ಬರು ನನಗೆ ಹೇಳಿದರು. ಅದನ್ನು ಯಾವ ರೀತಿ ಇಟ್ಕೋಬೇಕು ಏನು ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಸಹ ಅವರೇ ಹೇಳಿದ್ರು, ನೀವು ಒಳಗಡೆ ಸೀಕ್ರೆಟ್ ಲಾಕರಲ್ಲಿ ಇಟ್ಕೋ, ಇದು ಅಂಟು ಮುಂಟಾಗತ್ತವೆಲ್ಲ ಇಡಬೇಡ ಅಂತ ಅವ್ರು ಹೇಳಿದರು. ಅದೇ ಥರ ನಾನಿಟ್ಟೆ. ಅಂದರೆ ರಾಯರು ಯಾರು ಏನು ರಾಯರು ಮಂತ್ರಾಕ್ಷತೆ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. ನನಗೆ ರಾಯರು ಅವ್ರ ಮುಖಾಂತರ ನನಗೆ ಒಂದು ಅನುಗ್ರಹ ಕೊಟ್ಟರು. ಆವತ್ತಿಂದ ಇವತ್ತಿನ ತಕ್ಕನೂ ಅಷ್ಟೇ ಆ ಮಂತ್ರಾಕ್ಷತೆ ನನ್ನ ಮನೆಗೆ ಬಂದಮೇಲೆ ಏನೋ ಒಂಥರ ವೈಬ್ರೇಟ್ ಆಗೋದು. ರಾಯರಿಗೆ ಪೂಜೆ ಮಾಡಬೇಕು, ಗುರುವಾರ ಪೂಜೆ ಮಾಡಬೇಕು, ರಾಯರ ಮಠಕ್ಕೆ ಹೋಗಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ನಾನು ಒಂದು ದಿವಸನೂ ಅಷ್ಟೇ ರಾಯರ ಮಠಕ್ಕೆ ಹೋಗ್ತಿರ್ಲಿಲ್ಲ. ಗುರುವಾರ ನಾನು ಪೂಜೆ ಮಾಡ್ತಿದ್ದೆ, ರಾಯರ ಫೋಟೋನೂ ಇರಲಿಲ್ಲ ನಮ್ಮ ಮನೆಯಲ್ಲಿ. ಆದರೆ ಮಾಮೂಲಿ ಪೂಜೆ ಮಾಡ್ತಿದ್ದೆ ಅಷ್ಟೇ. ಈ ಥರ ಒಂದು ವ್ರತ ಆಗಲಿ ಇನ್ನೊಂದಾಗಲಿ ಏನೂ ಅಷ್ಟೇ ಮಾಡ್ತಿರಲಿಲ್ಲ ನಾನು. ಆದರೆ ಮಂತ್ರಾಕ್ಷತೆ ಬರ್ತಿದ್ದಂಗೆ ಏನೋ ನನ್ನಲ್ಲೇ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಯಿತು. ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲೇ ಬರ್ತು. ಆ ಥರ ರಾಯರು ಅವರೇ ಕರ್ಸ್ಕೊತಾರೆ, ಅವರೇ ನಮ್ಮ ಮನೆಗೆ ಪ್ರವೇಶನೂ ಮಾಡ್ತಾರೆ. ಏಕೆಂದರೆ ಒಂದು ಮಂತ್ರಾಕ್ಷತೆ ಮುಖಾಂತರ ನಮ್ಮ ಮನೆಗಳಿಗೆ ಬರ್ತಾರೆ ಅವರು ರಾಯರು. ಅದಕ್ಕೆ ಹೇಳೋದು, ರಾಯರು ನಂಬಿ, ರಾಯರು ಯಾವುದೋ ರೀತಿಲಾದರೂ ನಮ್ಮ ಮನೆಗೆ ಬಂದೇ ಬರ್ತಾರೆ, ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ. ಯಾರೂ ಅಷ್ಟೇ ನಮಗೆ ರಾಯರ ಅನುಗ್ರಹ ಆಗಿಲ್ಲ, ಇನ್ನೂ ರಾಯರು ಒಳ್ಳೇದು ಮಾಡ್ತಿಲ್ಲ ಅಂತ ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೋ ಒಂದು ಶಕ್ತಿ ನಿಮ್ಮನ್ನು ತಡೀತಿದೆ, ರಾಯರು ಒಳ್ಳೇದು ಮಾಡೋದಕ್ಕೆ ಯಾವುದೋ ಒಂದು ಶಕ್ತಿ ತಡೀತಿದೆ, ಅದಕ್ಕೆ ಇಷ್ಟೆಲ್ಲ ವಿಘ್ನಗಳ ಬರ್ತಿರ್ತವೆ. ಅದಕ್ಕೆ ನಾನು ಹೇಳೋದು, ಆದಷ್ಟು ಮನೆ ದೇವ್ರುಗಳಿಗೆ ಹೋಗಿ ಬನ್ನಿ, ತಂದೆ ಮನೆ ದೇವ್ರಿಗೂ ಹೋಗಿ ಬನ್ನಿ, ಈತಗೆ ಗಂಡನ ಮನೆ ದೇವರು ಅಷ್ಟೇ, ಎರಡು ಮನೆ ದೇವರು ಇಂಪಾರ್ಟೆಂಟು. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಮದುವೆ ಮಾಡ್ಕೊಂಡು ಬರ್ತಿದ್ದಂಗೆ ಬರೀ ಗಂಡನ ಮನೆ ದೇವ್ರು ಮಾಡೋದಲ್ಲ, ಅಪ್ಪನ ಮನೆ ಅನ್ನೋ ದೇವರು ಇರುತ್ತೆ. ಅದಕ್ಕೂ ಅಷ್ಟೇ ವರ್ಷಕ್ಕೊಂದು ಸತಿ ಮಡ್ಲಕ್ಕಿ ಮತ್ತು ಹಣ್ಣು ಕಾಯಿ ದೇವರಿಗೆ ಕೊಡೋ ಅಂಥದ್ದನ್ನು ಮಾಡಿ ದೇವರೇ ಖಂಡಿತ ದಾರಿ ಬಿಡ್ತಾರೆ. ನಾವು ಮನೆ ದೇವ್ರುಗಳನ್ನ ಬಿಟ್ಬಿಟ್ಟು ನಾವು ಮತ್ತೊಂದು ಇನ್ನೊಂದು ದೇವ್ರುಗಳು ಪೂಜೆ ಮಾಡೋಕ್ಕೆ ಹೋದರೆ ಆ ದೇವರು ದಾರಿ ಬಿಡೋದಿಲ್ಲ. ನನಗೆ ಪೂಜೆ ಮಾಡ್ದಿರ ನಿನಗೆ ಬಂದಿದ್ದಾರೆ ಅಂದ್ಬಿಟ್ಟು ಅವರು ಅಡ್ಡಿ ಮಾಡ್ತಾರೆ, ಅವರು ದಾರಿ ಬಿಡೋದಿಲ್ಲ. ಅವರು ನಮ್ಮನೆ ದೇವರು ದಾರಿ ಬಿಡಬೇಕು, ಅವರು ಒಪ್ಪಿಗೆ ತೊಗೋಬೇಕು. ಒಪ್ಪಿಗೆ ತೊಗೊಂಡ್ರೇ ನಮ್ಗೆ ಒಳ್ಳೇದು ಮಾಡೋಕ್ಕಾಗೋದು. ನೀವೊಂದು ಕೆಲವು ದೇವಸ್ಥಾನಗಳಿಗೆ ಹೋಗಿ, ನೀವು ರಾಯರು ಮಠಕ್ಕೆ ಅಂತಲ್ಲ, ಬೇರೆ ಯಾವ್ದಾರ ಒಂದು ಹೆಣ್ಣು ದೇವಸ್ಥಾನ ಆಗಿರ್ಬೋದು, ಇಲ್ಲ ಗಂಡು ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಹೋಗಿ ಏನಾದರೂ ಹೂ ಪ್ರಸಾದ ಕೇಳೋದಕ್ಕೆ ಅಂತ ದೇವ್ರ ಮುಂದೆ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಂಡಾಗ
ತಕ್ಷಣ ಹೂ ಪ್ರಸಾದ ಆಗೋದಿಲ್ಲ. ಸುಮಾರು 2 ಗಂಟೆ 3 ಗಂಟೆ ಕಾಲ ಕುತ್ಕೊಂಡ್ರು ಹೂ ಪ್ರಸಾದ ಆಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿರೋ ಅರ್ಚಕ್ರ ಮುಖಾಂತರ ಹೇಳಿಸ್ತಾರೆ ದೇವರು. ಏನಕ್ಕೆ ಅಂದರೆ ನೀವು ಮನೆ ದೇವ್ರು ಮಾಡಿದ್ದೀರಾ, ಫಸ್ಟು ಮನೆ ದೇವ್ರು ನೆನೆಸ್ಕೊಂಡು ನೀವು ಪೂಜೆ ಮಾಡಿ. ಮನೆ ದೇವ್ರಿಗೆ ಹೋಗಿ ಬಂದಿದ್ದಾಯಿತು ಅಂತಂದರೆ ಮನೆ ದೇವ್ರಿಗೆ ಪೂಜೆ ಮಾಡಿ ದೇವಸ್ಥಾನ ಸುತ್ತ 3 ಸುತ್ತು ಬಂದು ಮನೆ ದೇವ್ರು ನೆನೆಸ್ಕೊಂಡು ಪೂಜೆ ಮಾಡಿ ಆಮೇಲೆ ನೀವು ಹೂ ಪ್ರಸಾದ ಕೇಳೋಕೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅರ್ಚಕರು. ಇಲ್ಲ ನೀವು ಮನೆ ದೇವ್ರಿಗೆ ಹೋಗಿ ಬಂದಿಲ್ಲ ಅಂತಂದರೆ ಫಸ್ಟು ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ. ಹೆಣ್ಣು ದೇವರು ಗಂಡು ದೇವರು ಕೇಳ್ತಾರೆ ಅವರು. ನಿಮ್ಮ ಮನೆ ದೇವ್ರು ಯಾವುದು ಏನು ಅಂತ ಕೇಳಿಬಿಟ್ಟು ನಂತರ ಅವರು ಒಂದು ಪೂಜೆ ಅನ್ನೋದನ್ನು ಸ್ಟಾರ್ಟ್ ಮಾಡೋದು. ಏಕೆಂದರೆ ನಾವು ಯಾವುದೇ ದೇವ್ರಿಗೋಗಲಿ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿರೋವಂಥ ದೇವ್ರುಗಳಿಗೋಗಲಿ, ಆ ದೇವ್ರುಗಳೆಲ್ಲ ಹೇಳೋದು ಅಷ್ಟೇ, ಫಸ್ಟು ನೀನು ಮನೆ ದೇವ್ರು ಮಾಡ್ಕೊಂಡು ಬಾ, ನಂತರ ನಾನು ದಾರಿ ಬಿಡ್ತೀನಿ ಅಂತ ಹೇಳ್ತವೆ. ಏಕೆಂದರೆ ಇವ್ರ ಕೈಲಿ ಒಳ್ಳೇದು ಮಾಡಿಸೋದಕ್ಕೆ ಬಿಡಲ್ಲ ನಮ್ಮ ಮನೆ ದೇವ್ರುಗಳು. ನನಗೆ ಒಂದು ಪೂಜೆ ಕೊಡ್ದಿರಾ, ನನಗೆ ಒಂದು ಧೂಪ ದೀಪ ಕೊಡ್ದಿರಾ ಅವರು ಏಕಾಏಕಿ ನಿನ್ನ ಹತ್ರ ಬಂದಿದ್ದಾರೆ, ನೀನು ಅನುಗ್ರಹ ಮಾಡಬಾರ್ದು ಅಂತ ನಮ್ಮ ಮನೆ ದೇವ್ರುಗಳು ತಡೆಗ್ನೆ ಮಾಡ್ತಾರೆ. ಇದನ್ನು ನೀವು ಯಾರನ್ನಾದರೂ ಕೇಳಿ ನೋಡಿ. ಈ ವಯಸ್ಸಾದವ್ರು ಇರ್ತಾರೆ, ದೊಡ್ಡವರು ಹಿರಿಯವ್ರು ಇರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ. ಏನಕ್ಕೆ ಫಸ್ಟು ನಾವು ಮನೆ ದೇವ್ರು ಮಾಡಿ ಬೇರೆ ದೇವ್ರನ್ನ ಮಾಡಬೇಕು ಅಂತ ಹೇಳ್ತಾರೆ ಅಂತ ಕೇಳಿ ನೋಡಿ. ಅವ್ರು ಹೇಳ್ತಾರೆ ಫಸ್ಟು ಮನೆ ದೇವ್ರು ಮಾಡಿ, ಆ ನಂತರನೇ ನೀವು ದೇವ್ರ ಮುಂದೆ ಕೂತ್ಕೊಂಡು ಹೂ ಪ್ರಸಾದ ಕೇಳಬೇಕಾದ್ರೆ ಅವರು ತಕ್ಷಣ ಉದ್ಧರಿಸ್ತಾರೆ. ಏಕೆಂದರೆ ನಮ್ಮ ಮನೆ ದೇವರು ಅನುಮತಿ ಇದ್ರೇ ಅವರು ಹೂ ಪ್ರಸಾದ ಕೊಡೋದು. ಇಲ್ಲಾಂದರೆ ಖಂಡಿತ ನೀವು ಇಡೀ ದಿವಸ ಕುತ್ಕೊಂಡು ಹೂ ಪ್ರಸಾದ ಕೊಡೋದಿಲ್ಲ. ಅವ್ರು ಕೊಟ್ಟರು ಅಂತ ಅನ್ನೋದಾಯಿತು ಅಂತಂದರೆ ನೀವು ನಮ್ಮ ಮನೆ ದೇವ್ರಿಗೆ ಹೋಗಿ ಬರ್ತೀವಿ ಅನ್ನೋ ಒಂದು ಒಪ್ಪಿಗೆ ಮೇಲೆ ಅವ್ರು ಹೂ ಪ್ರಸಾದ ಕೊಡ್ತಾರೆ. ಯಾವುದೇ ದೇವ್ರುಗಳಾಗಲಿ ಫಸ್ಟು ಮನೆ ದೇವ್ರು ಮಾಡಿದ್ದು ಬನ್ನಿ, ನಂತರ ನೀವು ಒಂದು ಯಾವುದೇ ದೇವರಾಗಲಿ ಪೂಜೆ ಮಾಡಿ. ರಾಯರು ಅಷ್ಟೇ, ರಾಯರು ಕೇಳೋದು ಅಷ್ಟೇ, ನೀವು ಫಸ್ಟು ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ. ಮನೆ ದೇವರು ಪೂಜೆ ಒಂದು ಧೂಪ ದೀಪ ಕೊಡ್ದಿರಾ ನಾವು ಬೇರೆ ದೇವ್ರುಗಳಿಗೆ ಹೋಗಂಗಿಲ್ಲ. ರಾಯರು ಅಷ್ಟೇ, ರಾಯರು ಅದೇ ಮಾತು ಹೇಳೋದು. ಯಾಕೆ ನಮಗಿನ್ನೂ ಒಳ್ಳೇದಾಗ್ತಿಲ್ಲ, ರಾಯರು ಪೂಜೆ ಮಾಡಿದ್ರು, ಒಂದು ವ್ರತ ಮಾಡಿದ್ರು, ನನ್ನ ನೇಮ ನೀತಿಯಿಂದ ಬೇರೆಯವ್ರು ಹೇಳೋ ಥರನೇ ನಾನು ಮಾಡ್ತಾಯಿದ್ದೀನಿ, ಯಾಕೆ ಒಳ್ಳೇದಾಗಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಒಂದು ಮನೆ ದೇವ್ರು ಕಾಡ್ತಿರ್ತವೆ. ಮನೆ ದೇವರು ಒಪ್ಪಿಗೆ ಕೊಡಲ್ಲ. ಅವರು ಒಪ್ಪಿಗೆ ಕೊಡೋದಕ್ಕೆ ಅಡ್ಡದಾರಿ ಹಾಕ್ತಾರೆ. ಅವರು ನನಗೆ ಒಂದು ಧೂಪ ದೀಪ ಕೊಡ್ದಿರಾ ನಿನ್ನ ಹತ್ರ ಬಂದಿದ್ದಾರೆ ಅವರು, ನೀನು ಅವ್ರಿಗೆ ಒಳ್ಳೇದು ಮಾಡೋಂಗಿಲ್ಲ ಅಂತ ಅವ್ರಿಗೆ ಅಡ್ಡಿ ಮಾಡ್ತಾರೆ ಅವರು. ಅದಕ್ಕೆ ಹೇಳೋದು ದೊಡ್ಡವರು ಹಿರಿಯವರು ಫಸ್ಟು ಮನೆ ದೇವ್ರ ಪೂಜೆ ಮಾಡಬೇಕು. ನಾವು ಯಾವುದೇ ದೇವ್ರನ್ನ ಮಾಡಲಿ ಅದಕ್ಕೆ ಮುಂಚೆ ಮನೆ ದೇವ್ರಿಗೆ ದೀಪ ಹಚ್ಚಿ ಕಡ್ಡಿ ಬೆಳಗಿ ನಾವು ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ನಂತರ ನಾವು ಇನ್ನೊಂದು ದೇವ್ರಿಗೆ ಮಾಡಬೇಕಾಗುತ್ತೆ. ಏಕೆಂದರೆ ನಾವೆಲ್ಲ ದೇವರು ಮಾಡೋದಕ್ಕೆ ಮುಂಚೆ ವಿಘ್ನೇಶ್ವರನ ಮಾಡ್ತೀವಲ್ಲ, ಯಾಕೆ ಅಂತ ಹೇಳಿ, ವಿಘ್ನೇಶ್ವರ ನಾವು ಮಾಡೋ ಕೆಲಸದಲ್ಲಿ ಯಾವ ಅಡ್ಡಿ ಆತಂಕ ವಿಘ್ನಗಳು ಬರದೇ ಇರೋ ಹಾಗೆ ನೀನು ನೋಡ್ಕೊಪ್ಪ ಅಂದ್ಬಿಟ್ಟು ವಿಘ್ನೇಶ್ವರನ ಮಾಡ್ತೀವಿ. ಅದೇ ರೀತಿ ನಮ್ಮ ಮನೆ ದೇವ್ರನ್ನೂ ಮಾಡಬೇಕು. ನಮ್ಮ ಮನೆ ದೇವ್ರು ಒಪ್ಪಿಗೆ ಬೇಕೇ ಬೇಕು, 100% ಬೇಕೇ ಬೇಕು. ನಮ್ಮ ಮನೆ ದೇವ್ರು ಮಾಡ್ದಿರಾ ನೀವು ಪರೀಕ್ಷೆ ಮಾಡಿ. ನೀವು 1 ವರ್ಷ 2 ವರ್ಷ ಮನೆ ದೇವ್ರಿಗೆ ಹೋಗಬೇಡಿ. ನೀವು ಹೋಗ್ದಿರಾ ಪೂಜೆ ಅನ್ನೋದು ಮಾಡಿಸ್ತೀರಾ, ನೀವು ಬೇರೆ ದೇವ್ರಿಗೆ ಹೋಗಿ ನೀವು ಏನೇ ಒಂದು ಮಾಡಿ, ಏನೇ ಪೂಜೆ ಮಾಡಿ, ಏನೇ ಒಂದು ವ್ರತ ಮಾಡಿ ಖಂಡಿತ ಒಳ್ಳೇದಾಗೋದಿಲ್ಲ. ಯಾರ ಮುಖಾಂತರನಾದರೂ ಯಾರ ಬೈಯಲ್ಲಾದರೂ ಹೇಳಿಸ್ತಾರೆ ಅವರು. ನೀವು ಮನೆ ದೇವ್ರಿಗೆ ಮಾಡಿಲ್ಲ, ಫಸ್ಟು ಮನೆ ದೇವ್ರು ಮಾಡ್ಕೊಂಡು ಬನ್ನಿ ಇಲ್ಲಿಗೆ, ಆಮೇಲೆ ಇವರು ಒಂದು ಒಪ್ಪಿಗೆ ಕೊಡ್ತಾರೆ ಅಂತ ಒಂದು ಮನುಷ್ಯರು ಮುಖಾಂತರ ಹೇಳಿಸ್ತಾರೆ. ಅದೇ ರೀತಿ ಯಾರು ಅಷ್ಟೇ ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ, ನಮಗಿನ್ನೂ ಒಳ್ಳೇದಾಗಿಲ್ಲ ಹಾಗೆ ಹೀಗೆ ಅಂತ. ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು. ಏಕೆಂದರೆ ರಾಯರಿಗೆ 330 ಕೋಟಿ ದೇವರುಗಳ ಆಶೀರ್ವಾದ ಇದೆ. ಅವರು ನಂಬ್ತಾ ಇರೋ ದೇವರು ಸಾಮಾನ್ಯದವರಲ್ಲ, ಬ್ರಹ್ಮಾಂಡನೇ ಆಳೋ ಶ್ರೀಕೃಷ್ಣ ಪರಮಾತ್ಮನ ಅವ್ರು ನಂಬಿದ್ದಾರೆ. ಕಷ್ಟನೆಲ್ಲ ಸಹಿಸ್ಕೊಳ್ಳೋ ಅಂಥ ರಾಮಚಂದ್ರ ದೇವ್ರನ್ನ ಅವ್ರು ನಂಬಿದ್ದಾರೆ. ಅವರು ವೆಂಕಟರಮಣ ಸ್ವಾಮಿ, ಇಡೀ ಬ್ರಹ್ಮಾಂಡನೇ ಅಳಗಾಡಿಸೋ ಅಂಥ ವೆಂಕಟರಮಣ ಸ್ವಾಮಿ ಅಂಥವ್ರನ್ನ ಒಂದು ಪೂಜೆ ಮಾಡಿ ಭಕ್ತಿಯಿಂದ ಹೊಲಿಸ್ಕೊಂಡಿದ್ದಾರೆ. ನಾವು ಅವ್ರನ್ನೆಲ್ಲ ಪೂಜೆ ಮಾಡಿದಷ್ಟು ಒಂದು ಶಕ್ತಿ ರಾಯರು ಪೂಜೆ ಮಾಡಿದ್ರೆ ನಮಗೆ ಸಿಕ್ಕುತ್ತೆ. ನಮಗೆ ಒಂದು ಫಲ ಅನ್ನೋದು ಕೊಡ್ತಾರೆ. ನಮ್ಮೆಲ್ಲರ ಶಕ್ತಿ ನಿನ್ನಲ್ಲಿದೆ, ನಿನ್ನೊಬ್ಬನ ಪೂಜೆ ಮಾಡಿದ್ರೆ ಸಾಕು, ನಿನ್ನನ್ನೇ ಒಂದು ಬೇಡಿಕೆ ನಿನ್ನ ಮುಂದೆ ಇಟ್ಟರೆ ಸಾಕು, ಒಂದು ಅನುಗ್ರಹ ಅನ್ನೋದು ನೀನು ಮಾಡಲಿ ಅಂದ್ಬಿಟ್ಟು ಅಷ್ಟು ದೇವತೆಗಳು ರಾಯರಿಗೆ ಆಶೀರ್ವಾದ ಮಾಡಿರ್ತಾರೆ. ಅದಕ್ಕೆ ಹೇಳೋದು ಸಾಮಾನ್ಯದವರಲ್ಲ ರಾಯರು, ಸಾಮಾನ್ಯವಾದಂಥವ್ರು ಅಲ್ಲ ರಾಯರು. ನಾನು ಇನ್ನೂ 10 ಸತಿ ಹೇಳ್ತೀನಿ,
330 ಕೋಟಿ ದೇವತೆಗಳ ಆಶೀರ್ವಾದ ಇದೆ ನನ್ನ ಅಪ್ಪನ ಮೇಲೆ. ಅವ್ರನ್ನ ಪೂಜೆ ಮಾಡಿದ್ರೆ ನಾವು ಪುಣ್ಯವಂತರು. ಅಂಥವ್ರನ್ನ ಪೂಜೆ ಮಾಡೋದ್ರಿಂದ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ನಮಗೆ ಇಷ್ಟು ದಿನ ರಾಯರು ಯಾರು ಏನು ಅಂತ ಗೊತ್ತಿರಲಿಕ್ಕಿಲ್ಲ ಅಲ್ಲ. ರಾಯರು ಯಾವುದೋ ಮುಖಾಂತರ ನಮ್ಮ ಮನೆಗೆ ಬರ್ತಾರೆ, ಯಾರ್ದೋ ಬಾಯಲ್ಲಿ ಹೇಳಿಸ್ತಾರೆ. ಹಾಗೆಲ್ಲ ಹೇಳಿಸಿದ್ದಾರೆ ಅಂದರೆ ರಾಯರ ಒಂದು ಅನುಗ್ರಹ ನಮ್ಗೆ ಆಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕಲ್ಲ. ಯಾರು ಅಷ್ಟೇ ಇನ್ನೂ ಒಳ್ಳೇದಾಗಿಲ್ಲ ನಮಗೆ ಅಂತ ಖಂಡಿತ ಬೇಜಾರು ಮಾಡ್ಕೋಬೇಡಿ. ಕೆಲವರು ವರ್ಷಗಟ್ಟಲೆ ಪೂಜೆ ಮಾಡ್ತಿರ್ತಾರೆ, ವಾರ ಮಠಕ್ಕೆ ಹೋಗ್ತಾರೆ, ವರ್ಷಕ್ಕೊಂದು ಸತಿ ಮಂತ್ರಾಲಯಕ್ಕೆ ಹೋಗ್ತಾರೆ. ಅಂಥವ್ರಿಗೂ ಸಹ ಒಂದು ಕರ್ಮ ಅನ್ನೋದು ಕಾಡ್ತಿರುತ್ತೆ. ರಾಯರು ಒಳ್ಳೇದು ಮಾಡಬೇಕು ಅಂದರೆ ತಕ್ಷಣ ಮಾಡ್ತಾರೆ. ಏಕೆಂದರೆ ನಾವು ಮಾಡಿರೋ ಪಾಪ ಕರ್ಮ ಎಲ್ಲ ಕಳಿಬೇಕಲ್ಲ. ಅದೆಲ್ಲ ಇತ್ತು ಅನ್ನೋದಾಯಿತು ಅಂತಂದರೆ ಖಂಡಿತ ಯಾವ ದೇವರು ಅಷ್ಟೇ ಒಳ್ಳೇದು ಮಾಡಲ್ಲ. ನಮ್ಮ ಪಾಪ ಕರ್ಮ ಎಲ್ಲ ಕಳಿಬೇಕು. ಆದಷ್ಟು ನಾವು ಪಾಪ ಕಮ್ಮಿ ಮಾಡ್ತಾ ಬರಬೇಕು, ಪುಣ್ಯ ಸಂಪಾದನೆ ಮಾಡಬೇಕು. ನಾವು ಪಾಪನೇ ಮಾಡ್ತಾ ಹೋದರೆ ಯಾವ ದೇವರು ಅಷ್ಟೇ ನಮ್ಗೆ ಅನುಗ್ರಹ ಅನ್ನೋದು ಮಾಡೋದಿಲ್ಲ. ನಾವು ಎಡಗೈಲಿ ಕೊಟ್ಟಿದ್ದ ದಾನ ಬಲಗೈಗೆ ಗೊತ್ತಾಗಬಾರ್ದು ಅಂತ ಹಿರಿಯವ್ರು ಹೇಳ್ತಾರೆ. ಅದೇ ರೀತಿ ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ರಿಗೆ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಮತ್ತು ಯಾರಾದರೂ ಅಷ್ಟೇ ನಮಗೆ ತುಂಬ ಹಸಿವು ಅಂತಂದರೆ, ಕಷ್ಟ ಅಂದರೆ ನೀವು ದುಡ್ಡು ಕಾಸು ಕೊಡೋದಕ್ಕೆ ಹೋಗ್ಬೇಡಿ, ಒಪ್ಪತ್ತಿನ ಊಟ ಕೊಡಿಸಿ. ಏಕೆಂದರೆ ಅನ್ನದಾನ ಮಾಡಿದ್ರೆ ನಮ್ಮ ಮನೆಯಲ್ಲಿ ದಾರಿದ್ರ್ಯ ದೂರ ಆಗುತ್ತೆ. ಮನೇಲಿರೋ ದರಿದ್ರ ದೇವತೆ ಅಂತ ಹೇಳ್ತೀವಲ್ಲ, ಅದು ಎಲ್ಲ ನಾಶ ಆಗುತ್ತೆ. ದೇವಸ್ಥಾನಗಳಿಗೆ ಅಕ್ಕಿ ದಾನ ಮಾಡೋದ್ರಿಂದ ನಮ್ಮ ಮನೇಲಿರೋ ದಾರಿದ್ರ್ಯ ದೂರ ಆಗುತ್ತೆ. ನಮಗೆ ಅನ್ನಕ್ಕಾಗಲಿ ಮತ್ತೊಂದಕ್ಕಾಗಲಿ ಯಾವುದಕ್ಕೂ ಅಷ್ಟೇ ಕೊರತೆ ಇರೋದಿಲ್ಲ ಅಕ್ಕಿ ದಾನ ಮಾಡೋದ್ರಿಂದ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.